ಇವೆ. ಸರ್, ಇವಾಗ ನಮ್ಮ ಜೊತೆಗೆ ಏನು ರೈತ ಸಂಘದ ಪ್ರಮುಖರಾದಂತಹ ಯಾದವ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ನಿನ್ನೇನು ಮೂಡಬಿದ್ರಿಯಲ್ಲಿ ಪ್ರತಿಭಟನೆ ಆಗಿರುವಂಥದ್ದು ಅಂದರೆ 400 kV ವಿದ್ಯುತ್ ಲೈನಿಂದ ಏನು ಕೃಷಿ ಭೂಮಿಗಳೆಲ್ಲ ನಾಶವಾಗ್ತಾ ಇದೆ, ಈ ಬಗ್ಗೆ ಅಲ್ಲಿನ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್, ಈ ಬಗ್ಗೆ ಏನು ಹೇಳ್ತೀರಾ ಅಂತ? ಮೂಲಭೂತವಾಗಿ ನನಗೆ ನಿನ್ನೆ ನಡೆದ ಘಟನೆ ಬಗ್ಗೆ ಮಾಹಿತಿ ಇಲ್ಲ. ನಾನು ಬೇರೊಂದು ಕಡೆ ಪ್ರತಿಭಟನೆಯಲ್ಲಿ ಕುಪ್ಪಪದ ಗ್ರಾಮ ಪಂಚಾಯತ್ ಪ್ರತಿಭಟನೆ ಭಾಗವಹಿಸಿದ್ದೇವೆ. ಸರ್, ಈ ಹಿಂದೆ ಕೂಡ ನೀವು ಹೇಳ್ತೇನೆ. ಇವತ್ತು ನಾನು ಬ್ಯಾಂಗ್ಳೂರ್ನಲ್ಲಿದ್ದೆ, ಪತ್ರಿಕೆ ಕೂಡ ನೋಡ್ಲಿಲ್ಲ ಅಲ್ಲಿದ್ದು. ಆದ್ರೆ ನಾನು ಹೇಳುವುದು ಏನಂತ ಹೇಳಿದ್ರೆ, ಅಲ್ಲಿನ ಸಮಸ್ಯೆ ಬಹಳಷ್ಟು ದಿನಗಳಿಂದ ಇತ್ತು. ಆಗ ಸಂಬಂಧಪಟ್ಟ ಅಲ್ಲಿನ ತಹಸೀಲ್ದಾರ್ ಏನ್ ಮಾಡ್ಬೇಕಿತ್ತು, ನಮ್ಮ ತಾಲೂಕಿನಲ್ಲಿ ಕಲ್ಲಮಡುಕುರ ನಿಟ್ಟೋಡಿ ಯಾವ್ದೋ ಇಂತ ಸಮಸ್ಯೆ ಬಂದಾಗ ಅವರ ಜವಾಬ್ದಾರಿಯನ್ನು ಅಲ್ಲಿ ಒಂದು ಸಭೆ ಕರೆಯೋದು, ಏನು ಸಮಸ್ಯೆ ಅಂತ ಒಂದು ಮೇಲ್ನೋಟಕ್ಕೆ ಮಾಡ್ಬೇಕಿತ್ತು. ಈ ಮಾಡ್ತಾ ಇದ್ದರಿಂದ ಪೊಲೀಸು ಕಾನೂನು ಅಥವಾ ಕೇಸು ಅಂತ ಹೇಳಿದ್ರೆ ಅದು ಅನ್ನದಾತರಿಗೆ ಯಾವುದೇ ಇದ್ರ ಭಾವನಾತ್ಮಕ ಏನೋ ಹೇಳಿರ್ಬಹುದು, ಅದಕ್ಕೆ ಕೇಸು ಪರಿಹಾರ ಅಲ್ಲ. ಇಲ್ಲಿ ಮೂಲಭೂತವಾಗಿ ಅಧಿಕಾರಿಗಳು ಸಂಬಂಧಪಟ್ಟವರು 6 ತಿಂಗಳಿಗೊಮ್ಮೆ ಅದು ಸಭೆ ಕರೆದ್ರೆ ಇಂಥ ಸಮಸ್ಯೆ ಉದ್ಭವಿಸಲ್ಲ. ಮತ್ತು ಯಾವುದೇ ಭೂಮಿ ಇರಲಿ, ಅದು ಕಾನೂನುಬದ್ಧವಾಗಿ ಭೂ ಸ್ವಾಧೀನ ಕಾನೂನಿನ ಪ್ರಕಾರವಾಗಿ ಭೂ ಸ್ವಾಧೀನ ಮಾಡ್ಬೇಕೇ ಹೊರತು ಅದನ್ನು ಮೀರಿ ಸರ್ವಾಧಿಕಾರಿ ಅಂತ ಯಾವ್ದು ಮಾಡ್ಲಿಕ್ಕೆ. ಇದೊಂದು ಪ್ರಜಾಪ್ರಭುತ್ವ ದೇಶ. ಪ್ರತಿಯೊಬ್ಬ ಪ್ರಜೆಗೆ ಆಗ್ಲಿ ರೈತನಿಗೆ ಆಗಲಿ ಅವನದೇ ಆದ ಸಂವಿಧಾನದ ಹಕ್ಕು ಇದೆ. ಅದನ್ನು ಕೇಸು ಇದ್ರಲ್ಲೆಲ್ಲ ಪರಿಹರಿಸ್ತೇನೆ ಅಂತ ಅದೊಂದು ಭ್ರಮೆ. ರೈತರ ಎಚ್ಚೆತ್ತರ ಏನಿಲ್ಲ. ಯಾವುದೇ ಅಧಿಕಾರಿ ಕೂಡ ಅವನು ರೈತರ ಋಣದಲ್ಲಿರ್ಬೇಕು ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಕಾರಣದಿಂದ ಕೇಸ್ ಆಗಿದೆ ಗೊತ್ತಿಲ್ಲ ನನಗೆ. ಆದ್ರೆ ನಾನು ಇಷ್ಟು ಹೇಳ್ತೇನೆ, ಏನೇ ಇದ್ರು ರೈತರನ್ನು ಒಬ್ಬ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಇದು ನಾಳೆ ಗುರುವಾರ ಕರೆದಿದ್ದಾರೆ. ಅವರು ಜಿಲ್ಲಾಧಿಕಾರಿಯಾಗಿ ಇಲ್ಲಿವರೆಗೆ ರೈತರ ಸಭೆಯನ್ನೇ ಕರೆಯಲಿಲ್ಲ. ಗುರುವಾರ ಕರೆದಿದ್ದಾರೆ. ಹಾಗೆ ತಹಸೀಲ್ದಾರ್ ಒಂದು 6 ತಿಂಗಳು ಕರೀತಿದ್ರೆ ಆ ನಿಡ್ಡೋಡಿಯಲ್ಲಿ ಬೇರೆ ಬೇರೆ ಕಡೆ ಅಂತ ಸಮಸ್ಯೆ ಆದಾಗ ಬೇರೆ ಎಲ್ಲ ರೈತ ಸಂಘಗಳು ಇದ್ರೆ ಅದಕ್ಕೆ ಪರಿಹಾರ ಏನು ಹೇಳ್ತಿತ್ತು. ಇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನನಗೆ ಪೂರ್ಣ ಮಾಹಿತಿ ಇಲ್ಲ ನಿನ್ನೆ ಘಟನೆ ಬಗ್ಗೆ. ಅದೇ ಸರ್, ಈಗ ಏಕಾಏಕಿ ಏನು ಕೃಷಿ ಭೂಮಿಗೆ ನುಗ್ಗಿ ಬೆಳೆ ನಾಶ ಮಾಡುದು ರೈತರ ಅದು ಎಷ್ಟು ದೊಡ್ಡ ಅಧಿಕಾರಿಗೆ ಅದು ಹಕ್ಕೇ ಇಲ್ಲ. ನಾವೇನು ಅಲ್ಲಿ ಇರ್ತಿದ್ರೆ ಬಿಡ್ತಿರ್ಲಿಲ್ಲ, ಅಂತ ಅಧಿಕಾರವಿಲ್ಲ. ನಮ್ಮಲ್ಲಿ ಭೂಸ್ವಾಧೀನ ಕಾಯ್ದೆ ಇದೆ, ಹೊಸದಾಗಿ ಬಂದದ್ದು UPA 2ನೇ ಸರ್ಕಾರದ ಅಂತಿಮವಾಗಿ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಮಾಡ್ಬೇಕೇ ಹೊರತು ಸರ್ವಾಧಿಕಾರಿಯಾಗಿ 1 ಇಂಚು ಜಾಗವನ್ನು ಮುಟ್ಟುವ ಅಧಿಕಾರ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾದವ್ ಶೆಟ್ಟಿ ಅವರ, ನಿಮ್ಮ ಮಾಹಿತಿಯ ಪ್ರಕಾರ ಈ ವಿದ್ಯುತ್ ಲೈನ್ ಎಳೆಯುವಂತ ಕಾರ್ಯ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇದೆ ಅಲ್ವಾ? ಹೇಳಿ. ಕೆಲವು ವರ್ಷಗಳಿಂದ ನಡೀತಿದೆ. ಆದ್ರೆ ಆ ಜಾಗಕ್ಕೆ ಅವರು ಭೂಸ್ವಾಧೀನ ಮಾಡಿ ಪರಿಹಾರ ಕೊಟ್ಟೇ ಇಲ್ವಾ? ನನಗೆ ಹೆಚ್ಚು ಅದರ ಮಾಹಿತಿ ಇಲ್ಲ. ಯಾಕಂದ್ರೆ ಅದು ಯಾವ್ದೋ ಈಗ ಶಾಂತಿ ಪ್ರಸಾದ್ ಅದನ್ನು ಇಲ್ಲಿ ಈಗ ಮೂಡಬಿದ್ರೆ ಸಂಘಟನೆ ಮಾಡ್ತಾ ಇದ್ದಾರೆ. ಹೌದು, ಅದು ಕೂಡ ನನಗೆ ಸ್ವಲ್ಪ ಡೌಟ್ ಇದೆ. ಯಾಕಂದ್ರೆ ಅವರು ಬಿಜೆಪಿಯಲ್ಲಿ ಪದಾಧಿಕಾರಿ ಆಗಿದ್ದಾರೆ, ಸಂಘ ಪರಿವಾರದ ಒಂದು ರೈತ ಸಂಘಟನೆಯಲ್ಲಿ ಇದ್ದಾರೆ. ಅದರ ಧ್ವಜ ಹಸಿರು ಅಲ್ಲ, ಅಲ್ಲಿ ಹಸಿರು ಬಾವುಟ ಹಿಡಿದಿದ್ದಾರೆ. ಮತ್ತೆ ಅವರೇ ಅದನ್ನು ಮಾಡ್ತಾರೆ ಹೊರತು ಎಲ್ಲ ರೈತ ಸಂಘ ಅದರೊಟ್ಟಿಗೆ ಇಲ್ಲ. ಎಲ್ಲ ಇಂಥ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು, ಪಕ್ಷ ಭೇದ ಮರೆತು ಆ ಸಮಸ್ಯೆ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕು, ಕೃಷಿಕರೊಟ್ಟಿಗೆ ನಿಲ್ಬೇಕು. ಅದು ಮಾಡ್ಲಿಲ್ಲ ಅವರು, ಯಾರು ಮಾಡ್ಲಿಲ್ಲ. ಅಲ್ಲಿನ ಯಾರೋ ಬಂದ್ರು ಪಾಪ ರೈತರು ಯಾರಾದ್ರೂ ಏನು ಅವರು ಬಾವುಟ ಎಲ್ಲಿಂದ ಬಂತು, ಆ ಸಂಘಟನೆ ಎಲ್ಲಿಂದ ಅದರ ಹಿನ್ನೆಲೆ ಗೊತ್ತಿರುವುದಿಲ್ಲ. ನನಗೆ ಮೂಲಭೂತವಾಗಿರೋದು ಪದ್ಮ ಪ್ರಸಾದ್ ಹೆಗಡೆ ಹತ್ತಿದ ಹಸಿರು ಬಾವುಟ ಕಿಸಾನ್ ಸಭಾದ ಬಾವುಟವಲ್ಲ. ಕಿಸಾನ್ ಸಭಾದ ಬಾವುಟ ಅಲ್ಲ. ಅದು ಹೇಗೆ ಮಾಡ್ತಾರೆ? ಬಿಜೆಪಿಯ ಸಂಘ ಪರಿವಾರದ ಹೆಸರಿನಲ್ಲಿ ಅವರು ಯಾವ ಸಂಘ, ಯಾವ ಅಧಿಕೃತ ಸಂಘ? ಅದು ನನಗೆ ಮೂಲಭೂತ ಪ್ರಶ್ನೆ ಇದೆ. ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಒಂದು ರೈತ ಸಂಘಗಳು ಇದೆ. ಇಲ್ಲ, ರೈತ ಸಂಘಕ್ಕೆ ಅದರದಾದ ಸ್ವತಂತ್ರ ಅಸ್ತಿತ್ವ ಇದೆ. ಈಗ ನಮ್ದು ಪ್ರಾಂತ ರೈತ ಸಂಘ ಇದೆ, ಅದರ ಬಾವುಟ ಕೆಂಪು, ಅದರ ಅರ್ಥ ಅದು CPM ಅಂತಲ್ಲ. ಆದ್ರೆ ಬಿಜೆಪಿ ಅದು ಕಿಸಾನ್ ಸಭಾದೊಂದು ರೈತ ಸಂಘ ಇದೆ, ಅದು ಬಿಜೆಪಿ ಅಂತಲ್ಲ, RSS ನ ಒಂದು ಕಿಸಾನ್ ವಿಭಾಗ ಅದು. ಅದೇ ರೀತಿ ಎಲ್ಲ ರಾಜ್ಯ ರೈತ ಸಂಘ ಇದೆ, ಹಸಿರು ಬಾವುಟ ಬೇರೆ ಬೇರೆ ಇದೆ. ಈಗ ಇದರಲ್ಲಿ ಜಿಲ್ಲೆಯಲ್ಲಿ ಬೇರೆ ಬೇರೆ, ಮೂಡಬಿದ್ರಲ್ಲಿ ಬೇರೆ ರೈತ ಸಂಘ ಇತ್ತಲ್ಲ. ಇಂಥ ಸಂದರ್ಭ ಬಂದ್ರೆ ಹೋಗುವವರು ಕೂಡ ಎಲ್ಲರನ್ನ ಒಂದು ಕರೆದು ವಾಸ್ತವ ಏನು ಅಂತ ಮಾಡ್ಬೇಕೆ ಹೊರತು ಅದರಲ್ಲಿ ಬೇರೆ ಬೇರೆ ಹಿತಾಸಕ್ತಿ ಇದ್ರೆ ಅದು ನಮಗೆ ವಿಶ್ವಾಸ ಬರುದಿಲ್ಲ ಅಲ್ಲ. ಹಿತಾಸಕ್ತಿ ಇದ್ರೆ ಹೋರಾಟದ ದಿಕ್ಕು ತಪ್ಪುತ್ತದಲ್ಲ. ಅದು ನನಗೆ ಸಂಶಯ ಇದೆ ಅಷ್ಟೇ, ಬೇರೆ ಏನಿಲ್ಲ. ಆದ್ರೆ ಯಾವುದೇ ರೈತರ ಪರ ನಾವು ರೈತರ ಪರವಾಗಿ ಇರ್ಬೇಕಾಗ್ತದೆ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆದಾಗ ಅದನ್ನು
ಆ ಪಕ್ಷ ಈ ಪಕ್ಷ ನೋಡುವುದೇ ಇಲ್ಲ, ಅವರ ಪರವಾಗಿ ನಿಲ್ತೇವೆ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಓಕೆ ಓಕೆ ಓಕೆ.